ಮಗ ಯಾಕೋ ಇಷ್ಟೊಂದು ಬೇಜಾರಲ್ಲಿ ಕೂತಿದ್ಯಾ? ಈ ಪ್ರಪಂಚದಲ್ಲಿ ನನ್ನ ಪ್ರೀತಿಸೋರು ಯಾರು ಇಲ್ಲ ಗುರು, ಎಲ್ರಿಗೂ ನಾನು ಬೇಡವಾಗ್ಬಿಟ್ಟಿದ್ದೀನಿ. ಯಾಕೋ ಹಿಂಗೆಲ್ಲ ಮಾತಾಡ್ತಿದ್ದೆ ಇವತ್ತು? ಬಡ್ಡಿ ಮಗನ್ ದುಡ್ಡಿಗಿರೋ ವ್ಯಾಲ್ಯೂ ಒಬ್ಬ ಮನುಷ್ಯನ್ಗಿಲ್ಲ ಗುರು, ಮನುಷ್ಯತ್ವನ್ ಕೊಡಲ್ಲ. ಜೀವನನೇ ಬೇಡ, ಸತ್ತೋಗ್ಬೇಕು ಅನ್ಸಿದೆ ಗುರು. ಪ್ರಾಬ್ಲಮ್ಗೋಸ್ಕರ ನೀನ್ ಸತ್ತೋದ್ರೆ ನಿಮ್ ತಂದೆ ತಾಯಿ ಗತಿ ಏನೋ? ಅವ್ರೇನೋ ಚೆನ್ನಾಗಿರ್ತಾರೆ ಬಿಡು ಗುರು. ಚೆನ್ನಾಗಿರ್ತಾರ? ಮಗ ನಿನ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡು. ಹಲೋ ಅಮ್ಮ, ನಾನ್ ನವೀನ. ಹೇಳಪ್ಪ ನವೀನ. ಅಮ್ಮ ಗೋಪಿ ಅಲ್ಲಮ್ಮ? ಬೆಳಿಗ್ಗೆಲ್ಲ ಕೆಲಸ ಹುಡ್ಕೊಂಡು ಹೋಯ್ತೀನಿ ಅಂತ ಹೋದ ಕಣಪ್ಪ, ಇನ್ನೂ ಬಂದಿಲ್ಲ. ಅಮ್ಮ ಒಂದ್ ಗುಡ್ ನ್ಯೂಸ್ ಅಮ್ಮ. ಏನಪ್ಪ? ಅಮ್ಮ ಗೋಪಿಗ್ ಕೆಲ್ಸ ಸಿಕ್ತಮ್ಮ. ಹೌದೇನಪ್ಪ? ಅಮ್ಮ 20 ಲಕ್ಷ ಸ್ಯಾಲ್ರಿ ಅಮ್ಮ ತಿಂಗಳಿಗೆ. ಹೌದಾ? ದೇವ್ರ ಕೊನೆಗೂ ನಮ್ಮೇಲೆ ಕಂಡ್ಬಿಟ್ಬಿಟ್ಟ ಕಣಪ್ಪ. ಅಮ್ಮ ಕೆಲ್ಸ ಬಂದ್ಬಿಟ್ಟು ದುಬೈ ಅಲ್ಲಮ್ಮ, 3 ತಿಂಗಳು ಅವ್ನ್ ಅಲ್ಲೇ ಇರ್ಬೇಕಮ್ಮ. ಬೇಡ ಕಣೋ ಮಗ, ಅವ್ನ್ ಬಿಟ್ಟು 3 ದಿನನೇ ಬದುಕಿರೋದಿಲ್ಲ ನಾನು, ಅಂಥದ್ರಲ್ಲಿ 3 ತಿಂಗಳಿರೋಕ್ಕಾಗತ್ತಾ? ಬೇಡ ಕಣೋ ಮಗನೇ, ನನ್ನ ಮಗ ನನ್ನ ಕಣ್ಮುಂದೆ ಇರಲಿ ಕಣೋ. ಅವನೆಲ್ಲೂ ಹೋಗೋದು ಬೇಡ, ನನ್ಗೆ ಯಾವ ದುಡ್ಡು ಬೇಡ, ಅವ್ನು ದುಡಿಯೋದು ಬೇಡ. ನನ್ನ ಮಗ ನನ್ನ ಜೊತೆ ಇದ್ರೆ ನಂಗೆ ಅಷ್ಟೇ ಸಾಕು ಕಣಪ್ಪ. ಇದು ಕಣ ತಾಯಿ ಅಂದ್ರೆ ಲೇ. ಭೂಮಿಗೆ ದೈವ ಒಂದೇನೇ ತಾಯಿ, ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ.